ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನ್ವಿ. ಧಾಮ್ ಧೂಮ್ ಅಂತ ಮದುವೆ ಆಗ್ತಾರೆ, ಒಂದೆರಡು ವರ್ಷ ಸ್ವರ್ಗದಲ್ಲಿ ತೇಲಾಡ್ತಾರೆ. ಮಕ್ಕಳಾದ ಬಳಿಕ ಹಳಿ ತಪ್ಪಿಬಿಡುತ್ತೆ ಸಂಸಾರ. ಗಂಡನಿಗೆ ಕೈ ಕೊಟ್ಬಿಟ್ಟು ಲವರ್ ಜೊತೆ ಎಸ್ಕೇಪ್ ಆಗ್ತಾರೆ. ಇವರಿಗೆ ರೀಲ್ಸ್ ವ್ಯಾಮೋಹನ ಅಥವಾ ಫೇಸ್ಬುಕ್ ಪರಿಚಯನ ನಂಬಿಕಸ್ಥರಿಂದಲೇ ನಡೀತಾ ಇದೆ. ಕುಟುಂಬ ದ್ರೋಹ ನಗರ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಇದೇ ಕತೆ ಆಗಿರುವಂಥದ್ದು. ಇಂಥ ಮೋಸದಾಟಕ್ಕೆ ಕಂದಮ್ಮಗಳು ಬಲಿಯಾಗ್ತಾ ಇದೆ, ಪತನವಾಗ್ತಾ ಇದೆ ಸಾಮಾಜಿಕ ಮೌಲ್ಯಗಳು. ಇದಕ್ಕೆ ಕಾರಣ ಯಾರು? ಅತಿಯಾದ ಸ್ವತಂತ್ರನ ಅಥವಾ ಅನೈತಿಕ ಶಿಕ್ಷಣದ ಕೊರತೆಯ? ಇಂಥ ಆಂಟಿಯರ ಮನೋವೈಕಲ್ಯಕ್ಕೆ ಕಾರಣಗಳೇನು? ಕ್ಷಣಿಕ ಸುಖಕ್ಕಾಗಿ ಸಂಸಾರವನ್ನೇ ಬಲಿ ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಎಸ್ಕೇಪ್ ಆಂಟಿಯರು. ಧಾಮ್ ಧೂಮ್ ಅಂತ ಮದುವೆ ಆಗ್ತಾರೆ, ಆದರೆ ಸಂಸಾರನ ನೆಟ್ಟಗೆ ಮಾಡೋದಿಲ್ಲ. ಮದುವೆ ಆಗಿ ಮಕ್ಕಳಾದ್ಮೇಲೆ ಇನ್ನೊಬ್ರ ಜೊತೆ ಸಂಬಂಧವನ್ನ ಇಟ್ಕೊಳ್ತಾರೆ, ಸಂಸಾರನೇ ಬಿಟ್ಟು ಹೋಗ್ತಾರೆ. ಒಂದೆರಡು ವರ್ಷ ಸ್ವರ್ಗದಲ್ಲಿ ತೇಲಾಟ. ಮಕ್ಕಳಾದ ಬಳಿಕ ಹಳಿ ತಪ್ಪುತ್ತಿರುವ ಹಲವು ಸಂಸಾರ. ಗಂಡನಿಗೆ ಕೈಕೊಟ್ಟು ಲವರ್ ಜೊತೆ ಎಸ್ಕೇಪ್. ರೀಲ್ಸ್ ವ್ಯಾಮೋಹ, ಫೇಸ್ಬುಕ್ ಪರಿಚಯ. ನಂಬಿಕಸ್ಥರಿಂದಲೇ ನಡೆಯುತ್ತಿದೆ ಕುಟುಂಬ ದ್ರೋಹ. ನಗರ ಗ್ರಾಮೀಣ ಪ್ರದೇಶಗಳಲ್ಲೂ ಇದೇ ಕತೆ. ಇಂತಹ ತಾಯಿಯ ಮೋಹದಾಟಕ್ಕೆ ಕಂದಮ್ಮಗಳು ಬಲಿ. ಅರ್ಧಪತನವಾಗ್ತಾ ಇದೆ ಸಾಮಾಜಿಕ ಮೌಲ್ಯಗಳು. ಇದಕ್ಕೆ ಕಾರಣ ಯಾರು? ಅತಿಯಾದ ಸ್ವತಂತ್ರವೋ ಅಥವಾ ನೈತಿಕ ಶಿಕ್ಷಣದ ಕೊರತೆಯೋ? ಇಂತಹ ಆಂಟಿಯರ ಮನೋವೈಕಲ್ಯತೆಗೆ ಕಾರಣಗಳೇನು? ಕ್ಷಣಿಕ ಸುಖಕ್ಕಾಗಿ ಸಂಸಾರವನ್ನೇ ಬಲಿ ಕೊಡುತ್ತಿರುವುದು ಎಷ್ಟು ಸರಿ? ಮೇಡಮ್, ನಾವು ನೋಡ್ತಾ ಇದ್ದೀವಿ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಪ್ರೇಮಮೂರ್ತಿಯವರು ಸಾಮಾಜಿಕ ಹೋರಾಟಗಾರರು. ಇವತ್ತು ನಾವು ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಸಾಕಷ್ಟು ಜನರು ಏನು ಮಾಡ್ತಾರೆ, ಮದುವೆ ಆಗ್ತಾರೆ, ಮದುವೆ ಆದಮೇಲೆ ಸಂಸಾರ ಮಾಡೋದಿಲ್ಲ, ಗಂಡನ ಫ್ರೆಂಡ್ ಜೊತೆಗೇ ಓಡೋಗುವಂಥ ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನು ಮಾತಾಡ್ತೀರಾ ಮೇಡಮ್? ಇವತ್ತು ನೀವು ಹೇಳಿದ್ದು ಕರೆಕ್ಟು. ನಾನು ಈಗ ಈ ನಡುವೆ ನಡೀತಿರೋ ವಿದ್ಯಮಾನಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಈ ಒಂದು ಹೆಣ್ಣು ತಾನು ಮದುವೆ ಆಗಬೇಕಾದ್ರೆ ಇದೆಲ್ಲ ಯೋಚನೆ ಮಾಡಿ ಮದುವೆ ಮಾಡ್ಕೋಬೇಕು. ತಂದೆ ತಾಯಿಯ ಬಲವಂತಕ್ಕೋ ಅಥವಾ ತಾನು ಪ್ರೀತಿಸಿದ ಹುಡುಗನ ತ್ಯಾಗಕ್ಕೋ ಖಂಡಿತ ಬಲಿಯಾಗಬಾರ್ದು. ತಂದೆ ತಾಯಿ ಭಾಳ ಕಷ್ಟಪಟ್ಟು ಆ ಒಂದು ಹುಡುಗಿಗೆ ಮದುವೆ ಮಾಡಬೇಕಾದ್ರೆ ಇವತ್ತು ತುಂಬ ಕಷ್ಟ ಇದೆ. ಅಂಥ ಕಷ್ಟದಲ್ಲಿ ಮದುವೆ ಮಾಡಿರಬೇಕಾದ್ರೆ ಅವಳು ಓಡಿ ಹೋಗೋಕ್ಕೆ, ಪ್ರಿಯತಮನ ಜೊತೆ ಓಡಿ ಹೋಗೋಕ್ಕೆ, ಅಥವಾ ನಿನ್ನೆ ಮೊನ್ನೆ ನಾವು ನೋಡಿದ್ವಿ ಕಸ ಬಿಸಾಕ್ಬಿಟ್ಟು ಬರ್ತೀನಿ ಅಂತ ಓಡೋಗಿದ್ದವಳು ಇದನ್ನು ನೋಡಿದಾಗ ಅಲ್ಲಿ ಎಲ್ಲೋ ಗಂಡನ ತಪ್ಪಿದೆ ಅಂತ ನಮಗನ್ಸುತ್ತೆ. ಯಾವುದೇ ಒಂದು ಹೆಣ್ಣು ಗಂಡನ ತಪ್ಪಿಲ್ಲದೆ, ಗಂಡನ ಕಿರುಕುಳ ಇಲ್ಲದೆ, ಗಂಡನಿಂದ ನೋವಿಲ್ಲದೆ ಯಾವ ಹೆಣ್ಣು ಆ ಥರ ಒಂದು ಅರ್ಧ ದಾರಿಗೆ ತಪ್ಪಲ್ಲ ಅಂತ ನಮ್ಮ ಅಭಿಪ್ರಾಯ. ಆದರೆ ಸಾಕಷ್ಟು ಜನರು ಹೇಳ್ತಾರೆ, ನನ್ನ ಹೆಂಡತಿಯಿಂದಾನೇ ನನಗೆ ಮೋಸ ಆಗಿದೆ ಅಂತ ಗಂಡಂದ್ರು ಅವ್ರ ಅಳಲನ್ನ ತೋಡ್ಕೊಳ್ತಾ ಇರ್ತಾರೆ. ಅದು ಅಳಲೆಲ್ಲ ತೋಡ್ಕೊಳ್ಳೋದು ಎಲ್ಲ ಒಬ್ರಿಬ್ರು ಮೇಡಮ್. ಎಲ್ಲ ಗಂಡಸರನ್ನು ನಾನು ದೂಷಣೆ ಮಾಡಲ್ಲ, ಎಲ್ಲ ಹೆಣ್ಣು ಮಕ್ಕಳು ನಾನು ದೂಷಣೆ ಮಾಡೋದಿಲ್ಲ. ಆದರೆ ಒಂದು ಹೆಣ್ಣು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾನಾ ರೀತಿ ಅವಳು ಯೋಚನೆ ಮಾಡ್ತಾಳೆ. ನಾನಾ ರೀತಿಯಲ್ಲಿ ತಂದೆ ತಾಯಿ ಸಮಾಜದಲ್ಲಿ ತಾನು ಹಿಂಗೆ ತಲೆ ಎತ್ತಿ ತಿರುಗಬೇಕು, ತನ್ನ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಮದುವೆ ಮಾಡಿದ್ದಾರೆ, ಅವ್ರ ಕತೆ ಏನು, ನನ್ನ ಅತ್ತೆ ಮಾವನ ಕತೆ ಏನು, ಗಂಡನ ಬಿಡಿ, ಅದು ಆಮೇಲಿನ ಕತೆ. ಇಷ್ಟು ಜನರಿಗೆ ನಾನು ಆನ್ಸರ್ ಕೊಡಬೇಕಲ್ಲ, ನಾನು ಹೋಗ್ತಾ ಇದ್ದೀನಲ್ಲ ಅಂತ ಅವಳು ಹೋಗ್ತಾ ಇದ್ದಾಳಲ್ಲ, ಅವಳ ಮನಸ್ಸಲ್ಲಿ ಏನಿದೆ ಅಂತ ನಾವು ಯಾರು ಬಗ್ಗೆ ನೋಡೋಕ್ಕಾಗಲ್ಲ. ಅಲ್ಲಿ ಒಳಗಡೆ ಏನು ನಡೆದಿದೆ ಅಂತ ಅವಳಿಗೆ ಗಂಡಗೆ ಮಾತ್ರ ಗೊತ್ತಿರುತ್ತೆ. ಯಾವುದೇ ಒಂದು ಹೆಣ್ಣು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸಾವಿರಾರು ರೀತಿಯಲ್ಲಿ ಯೋಚನೆ ಮಾಡ್ತಾಳೆ. ಇನ್ನೊಬ್ಬನ ಪ್ರಿಯತಮನ ಜೊತೆಗೆ ಹೋಗ್ಬೇಕಾದ್ರೆ ಗಂಡ ಏನೋ ತಪ್ಪು ಮಾಡಿದ್ದಾನೆ, ಗಂಡನ ತಪ್ಪಿರ್ಬೋದು ಅಥವಾ ಅತ್ತೆ ಮಾವನ ಕಿರುಕುಳ ಇರ್ಬೋದು, ಹೇಳೋಕ್ಕಾಗಲ್ಲ. ನೋಡಿ, ಈಗ ಒಂದು ಎಕ್ಸಾಂಪಲ್ಲು, ಈಗ ಅಕಸ್ಮಾತ್ ಎಲ್ಲ ಓಡಿ ಹೋಗ್ತಾಳೆ ಅಂತ ಮನೇಲಿ ಗೊತ್ತಾದಾಗ ಕೂತ್ಕೊಂಡು ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ ಅಂತಾರೆ. ಆ ಬಗೆಹರಿಸ್ಕೊಂಡ್ರೆ ಮತ್ತೆ ಅದೇ ಕೂಪಕ್ಕೆ ತಳ್ತಾರೆ ಅವಳನ್ನ, ಅದೇ ನರಕಕ್ಕೆ ತಳ್ತಾರೆ. ಇದು ಬೇಡವೇ ಬೇಡ ಸಹವಾಸ. ಇಂಥ ಗಂಡನಿಂದ ನಾವು ದೂರ ಆಗೋದೇ ಒಳ್ಳೆಯದು ಅಂತ ಪ್ರಿಯತಮನ್ನ ಮೊರೆ ಹೋಗ್ತಾರೆ. ಪ್ರಿಯತಮ ಅಂತ ಅನ್ನೋದಿಲ್ಲ, ಯಾರು ತನ್ನನ್ನು ಇಷ್ಟಪಡ್ತಾ ಇದ್ದಾರೆ, ತನ್ನನ್ನು ರಕ್ಷಣೆ ಮಾಡ್ತಾರೆ, ಈ ನೋವಿನಿಂದ ಯಾರು ಹೊರಗಡೆ ಆಚೆ ತರ್ತಾರೆ, ಇದಕ್ಕೆಲ್ಲ ಪರಿಹಾರ ಏನು, ಯಾರಾದರೂ ಒಬ್ಬ ರಕ್ಷಣೆ ಕೊಡ್ತಾರೆ ಅಂತ ಒಂದು ಆಸೆಯಿಂದ ಹೊರಗಡೆ ಬರ್ತಾಳೆ. ಬಿಟ್ಟರೆ ಬೇಕಂತ ಯಾವುದೇ ಹೆಣ್ಣು ಹೊಸಲು ದಾಟಿ ಹೋಗೋದು
ಖಂಡಿತ ಇಲ್ಲ ಮೇಡಮ್. ಈಗ ಗಂಡನ್ ಬಿಟ್ಟು ಹೋಗೋದು ಓಕೆ, ಮಕ್ಕಳನ್ನೂ ಬಿಟ್ಬಿಟ್ಟು ಹೋಗ್ತಾಳೆ ಒಂದು ಹೆಣ್ಣು ಅಂದ್ರೆ ಯಾಕೆ? ಅಲ್ಲ, ಮಕ್ಕಳದೇ ನಾಳೆ ಬರುತ್ತೆ. ಈಗ ಮಕ್ಕಳು ಕರ್ಕೊಂಡು ಹೋದ್ರೆ ಅಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಬರುತ್ತೆ. ಆ ಕಡೆ ಅವ್ನು ಕರ್ಕೊಂಡು ಹೋದವನು ಸರಿಯಾಗಿ ನೋಡ್ಕೊಳ್ಳಲ್ಲ, ತನ್ನ ಮಕ್ಕಳಲ್ಲ. ಈಗ ಇವನ ಹತ್ರ ಬಿಟ್ಟು ಹೋಗಲೇಬೇಕು. ಅವಳು ಜವಾಬ್ದಾರಿಗಳಿದ್ದ ಮೇಲೆ ಗಂಡನಿಗೆ ಜವಾಬ್ದಾರಿ ಬರಬೇಕು, ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ಗುರುತರ ಜವಾಬ್ದಾರಿ ಇರುತ್ತಲ್ಲ, ಅದರಿಂದ ಅವಳು ಹೋಗ್ಬೋದು. ಬಿಟ್ಟರೆ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಲ್ಲಿ ಬೇಡವೇ ಬೇಡ ಅವಳಿಗೆ, ಮಕ್ಕಳು ಬೇಡ, ಏನು ಬೇಡ ಅವಳಿಗೆ ಈ ನರಕದಿಂದ ಪಾರಾದ್ರೆ ಸಾಕು. ನಾವಂತೀವಿ, ನಾವು ಓಡೋದ್ಲು, ಕಸ ಬಿಸಾಕಕ್ಕೆ ಹೋದ್ಲು, ಓಡೋದ್ಲು, ಆಮೇಲೆ ಎಲ್ಲೋ ನಾನು ಪಿಕ್ಚರ್ಗೆ ಹೋಗಿ ಬರ್ತೀನಿ ಅಂತ ಹಂಗೆ ಹೊಟ್ಟೋದ್ಲು. ಅದೆಲ್ಲ ತಪ್ಪು ಮೇಡಮ್, ಅದೆಲ್ಲ ಇಲ್ವೇ ಇಲ್ಲ. ಒಂದು ಹೆಣ್ಣು ಮಾನಸಿಕವಾಗಿ ಎಲ್ಲಿ ಬಲವಾಗ್ತಾಳೆ ಅಂತಾರೆ, ಪ್ರೀತಿಸಿದ ಗಂಡ ಅಥವಾ ಮನೆಯಲ್ಲಿ ಕಷ್ಟಪಟ್ಟು ಎಲ್ಲ ರೀತಿಯಲ್ಲೂ ನೋಡಿ ಮಾಡಿ ಗಂಡ ಸರಿಯಾಗಿದ್ರೆ ಮಾತ್ರ ಅವಳು ಯಾರೂ ಹೋಗಲ್ಲ. ಯಾವ ಹೆಣ್ಣು ಹೊರಗಡೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. 40 ವರ್ಷ ಇವತ್ತೆಲ್ಲ 40-45 ವರ್ಷ ಸಂಸಾರ ಮಾಡಿದ್ರೆ ಹೆಣ್ಣುಮಕ್ಳು, ಹೆಂಗಸರು ಇದ್ದಾರೆ, ಹೆಣ್ಣುಮಕ್ಳು, ಮಹಿಳೆಯರಿದ್ದಾರೆ. ಅಂಥದ್ರಲ್ಲಿ ಈ ನಡುವೆ ಈಗೆಲ್ಲ ಬಂದಿರೋದು ಫೇಸ್ಬುಕ್ ಅಲ್ಲ, ನೀವು ಹೇಳಿದ್ರಲ್ಲ, ಫೇಸ್ಬುಕ್, ವಾಟ್ಸಪ್ ಅಲ್ಲಿ, ಅದೇ ನಾನು ಒಪ್ಕೋತೀನಿ, ಐ ಅಗ್ರಿ. ಅಂದ್ರೆ ಅದೆಲ್ಲೋ ಅದೇ ಇವಾಗ ಗಂಡನಿಂದ ನೊಂದ್ಕೊಂಡಿರ್ತಾಳಲ್ಲ, ಅದನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡಿರ್ತಾಳೆ ಅವಳು. ನನ್ನ ಗಂಡ ಹೀಗೆ ಹೊಡಿತಾನೆ, ಬಡಿತಾನೆ, ಕುಡುಕ, ತುಂಬ ಬೇರೆ ರೀತಿಯಲ್ಲೆಲ್ಲ ನನಗೆ ಅನುಮಾನ ಇದೆ ಅಂತ ಹೇಳ್ಕೊಂಡಿರ್ತಾಳಲ್ಲ. ಆವಾಗ ಯಾರೋ ಯುವಕರು ಬರ್ತಾರೆ, ನಾನು ನಿನಗೆ ಬಾಳ್ ಕೊಡ್ತೀನಿ, ನಿನ್ನ ನೋವಿಗೆ ನಾನು ರಕ್ಷಣೆ ಕೊಡ್ತೀನಿ ಬಾ ಅಂತ ಹೇಳಿರ್ತಾರೆ. ಅದು ಒಂದು ಒಳ್ಳೆ ಸಮಯ ನೋಡ್ಕೊಂಡು ಹೋಗ್ತಾಳೆ ಅವಳು, ಅಷ್ಟೇನೆ. ಅಂದ್ರೆ ಈಗ ಇದ್ರ ಸಂಖ್ಯೆ ಹೆಚ್ಚಾಗಿರೋದಕ್ಕೆ ಕಾರಣ ಏನು? ಅತಿಯಾದ ಈ ಒಂದು ರೀಲ್ಸ್ ಹುಚ್ಚಾಟ ಇರಬಹುದು, ಅಥವಾ ರೀಲ್ಸ್ ಹುಚ್ಚಾಟ ಎಲ್ಲೋ ಒಂದು 10% ಇದೆ, ನಾನು ಇಲ್ಲ ಅಂತ ಹೇಳಲ್ಲ. 10% ರೀಲು ಇದೆ. ಅತಿಯಾದ ಮೋಹ, ಅತಿಯಾದ ದುಡ್ಡಿನ ಆಸೆ, ಅತಿಯಾದ ಏನಂತಾರೆ ಈ ಫ್ಯಾಷನ್ನು, ಒಬ್ಬರನ್ನ ನೋಡಿ ಇನ್ನೊಬ್ರು ನಾನು ಅದೇ ಥರ ಆಗಬೇಕು ಅಂತ ಇಲ್ಲಿ ನಡೀತಿರಲ್ಲ, ಗಂಡನ ಹತ್ರ ನಡೀತಿರಲ್ಲ. ಅವನ್ನೆಲ್ಲ ಒಂದು 10-20 ಸ್ವಲ್ಪ, ಒಂದು 50 ಸ್ವಲ್ಪ ಸಂಬಳ ತರ್ತಿರ್ತಾನೆ, ಅದಕ್ಕಿಂತ ಹೆಚ್ಚು ಬೇಕು ಅನ್ಸುತ್ತೆ ಅವಳಿಗೆ. ಹಾಗಾಗಿ ಫೇಸ್ಬುಕ್ ಮೊರೆ ಹೋಗ್ತಾಳೆ. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಈ ಗಂಡಸರುಗಳು ಹಾಕೋದನ್ನು ನೋಡಿದ್ದೀರಾ? ಎಂತೆಂಥ ರೀಲ್ಸ್ಗಳಾಗ್ತಾರೆ. ನಾನು ನಿನ್ನ ಹಂಗೆ ನೋಡ್ಕೋತೀನಿ, ರಂಬೆ ಥರ ನೋಡ್ಕೋತೀನಿ, ಹಂಗೆ ನೋಡ್ಕೋತೀನಿ, ಹಿಂಗೆ ನೋಡ್ಕೋತೀನಿ ಅಂತ ಅವಳು ಎಲ್ಲೋ ತಗೊಂಡೋಗಿ ಇಟ್ಬಿಟ್ಟಿರ್ತಾರೆ. ಅವಾಗ ಅವಳು ಏನು ಮಾಡ್ತಾಳೆ, ಅಯ್ಯೋ ಇಂಥ ಗಂಡನ ಜೊತೆ ನಾವು ಬಾಳೋ ಬದಲು ಅದೇ ಒಳ್ಳೇದೇನೋ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾಳೆ. ಅದು ರೀಲ್ಸ್ ಹುಚ್ಚಾಟನೂ ಇರ್ಬೋದು. ಅದೆಲ್ಲ ಒಂದು 5-10% ಅಷ್ಟೇ. ಬಿಟ್ಟರೆ ಒಂದು ಹೆಣ್ಣಿಗೆ ಹೊರಗಡೆ ಹೋಗಬೇಕಾದ್ರೆ ಆಕೆ ಭಾಳ ನೊಂದುಕೊಂಡೇ ಆ ನಿರ್ಧಾರ ಮಾಡೋದು ಅಂತ ನಮ್ಮ ಅಭಿಪ್ರಾಯ. ಈಗ ಸಾಕಷ್ಟು ಜನರ ಆರೋಪ ಏನಿದೆ ಅಂದರೆ, ಹೆಣ್ಮಕ್ಳು ಮೇಲೆ ಮದುವೆ ಆಗ್ತಾರೆ, ಸೊ ಇವರಿಗೆ ಸಂಸಾರ ಮಾಡೋಕ್ಕಾಗೋದಿಲ್ಲ, ಸಂಸಾರನ ಶುರು ಮಾಡಿ ಮಕ್ಕಳಾದ್ಮೇಲೆ ಆವಾಗ ಅವರಿಗೆ ಜೀವನದಲ್ಲಿ ಬೇರೆ ರೀತಿಯ ಆಸೆಗಳು ಹುಟ್ಟುತ್ತೆ, ಆ ಆಸೆಗೋಸ್ಕರ ಇನ್ನೊಬ್ಬನ ಜೊತೆ ಓಡೋಗ್ತಾರೆ ಅನ್ನೋ ಪಟ್ಟ ಇಲ್ಲ. ಇದೆಲ್ಲ ನಾನು ನಂಬೋದಿಲ್ಲ ಮೇಡಮ್. ನಾನು ಯಾಕೆಂದರೆ ಮಹಿಳಾ ಸಂರಕ್ಷಣಾ ಸಮಿತಿ ಅಂತ ನಾನು 99ರಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ನನಗೆ ಬಂದಿರೋದು ಸಾವಿರಾರು ಕೇಸಲ್ಲಿ ಇಂಥ ಕೇಸ್ ಯಾವುದೂ ಇಲ್ಲ. ನೋಡಿ, ಒಂದು ಮದುವೆ ಆಗಿದ್ದು ಬೆಡ್ರೂಮಲ್ಲಿ ಅವನು ಒಬ್ಬ ಗಂಡಸು ಎಂಥ ಅವನು ದುಷ್ಟ ದ್ರೋಹಿ ಅಂತಂದರೆ, ಅವನು ಬೆಡ್ರೂಮಲ್ಲಿ CCTV ಇಟ್ಟಿರ್ತಾನೆ. ಮೊಬೈಲ್ನ ಆನ್ ಮಾಡಿಬಿಟ್ಟು ಎಲ್ಲ ಒಂದು ಅಟ್ಟದ ಮೇಲೆ ಮೊಬೈಲ್ ಆನ್ ಇಟ್ಬಿಟ್ಟು ಅದನ್ನು ಫ್ರೆಂಡಿಗೆ ಕಳಿಸ್ತಾನೆ ಅಂತಂದರೆ ಇನ್ನು ಯಾವ ರೀತಿಯಲ್ಲಿ ಮಾರನೇ ದಿನ ಅವ್ನು ಓಡೋಗ್ಬೇಕು ತಾನೆ? ಅಂತ ಗಂಡನ ಜೊತೆ ನಾವು ಇರಕ್ ಸಾಧ್ಯನಾ? ಖಂಡಿತ ಇಲ್ಲ. ಇದು ಹೊರಗಿನ ಪ್ರಪಂಚಕ್ಕೆ ಕಾಣಿಸೋದೇ ಗೊತ್ತಾಗಲ್ಲ. ನೀವು ಹೋದ್ಲು ಅಂತ ಮಾತ್ರ ಅಂತೀರಾ. ಅವಳು ಹೋದ್ಲು, 2 ದಿನ ಬಾಳಿದ್ದು, 2 ದಿನ ಬಾಳಕ್ಕೂ ಸಾಧ್ಯ ಇಲ್ಲ. ಹೊರಟು ಸತ್ಯನಾರಾಯಣ ಪೂಜೆ ದಿನನೇ ಓಡ್ ಹೋಗ್ತಾರೆ. ಮದುವೆ ಆಗಿದ್ದ ಮಾರನೇ ದಿನ ಸತ್ಯನಾರಾಯಣ ಪೂಜೆ ಇರುತ್ತೆ, ಅವತ್ತೇ ಓಡೋಗ್ತಾರೆ. ಯಾಕಂದ್ರೆ ಫಸ್ಟ್ ಡೇಟ್ ಆಗಿದ್ದ ದಿನ ಅಲ್ಲಿ ಏನೇನು ನಡೆದಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಆ ರೂಮಲ್ಲಿ ನಡೆದಿರತ್ತಲ್ಲ ಅದು ಮಾತ್ರ ಗೊತ್ತಿರುತ್ತೆ. ನಮ್ಮ ಹತ್ರ ಅಂಥ ಕೇಸುಗಳು ಬಂದಿದೆ. ಬೆಡ್ರೂಮಲ್ಲಿ ಮೊಬೈಲ್ ಇಡ್ತಾನೆ, ಅದನ್ನ ಅವಳ ಫ್ರೆಂಡ್ಸಿಗೆ, ಅವನ ಫ್ರೆಂಡ್ಸಿಗೆ ಕಳಿಸ್ತಾನೆ. ಅವ್ನು ಇನ್ನೆಂಥ ಇರಬೇಕು? ಅವನನ್ನ ಬಿಟ್ಟು ಹೋಗೋದು ಇರಬೇಕಾ, ಹೋಗ್ಬೇಕಾ? 100% ಬಿಟ್ಟು ಹೋಗ್ಬೇಕು. ಮತ್ತೆ ಬಟ್ ಇಷ್ಟೆಲ್ಲ ತಪ್ಪುಗಳು ಗಂಡ ಸಮಾಜದ ಇದ್ರೂ ಕೂಡ ಯಾಕೆ ಹೆಣ್ಮಕ್ಳ ಮೇಲೆ ತಪ್ಪನ್ನ ಸೃಷ್ಟಿ ಮಾಡ್ತಾರೆ? ಆಮೇಲೆ ಅವರೇ ಹೊರಗಡೆ ಪ್ರಚಾರಕ್ಕೆ ಬಂದ್ಬಿಡ್ತಾರೆ, ನನ್ನ ಹೆಂಡತಿ ಹಿಂಗ್ ಮಾಡ್ಬಿಟ್ಲು, ನನಗೆ ಮೋಸ ಮಾಡ್ಬಿಟ್ಲು. ಒಳಗಡೆ ಬೇರೆ ನಡೆದಿರುತ್ತೆ, ಬಟ್ ಹೊರಗಡೆ ಪ್ರಪಂಚಕ್ಕೆ ಪೋಟ್ರೆ ಬೇರೆ ತರ ಮಾಡ್ತಾರೆ. ಅದೇ ಬಂದಿರೋದು ಮಹಿಳಾ ಶೋಷಣೆ ಅಂತ. ಅದಕ್ಕೆ ಬಂದಿರೋದು ಮೇಡಮ್. ಮಹಿಳೆಗೆ ಎಲ್ಲೂ ಇಲ್ಲ ಗೌರವ ಇಲ್ಲ, ಎಲ್ಲೂ ಮರ್ಯಾದೆ ಇಲ್ಲ, ಎಲ್ಲೂ ಬೆಲೆ ಇಲ್ಲ ಅಂತ ನಾವು ಕೂಗಾಡೋದೇ ಅದಕ್ಕೋಸ್ಕರ. ನಾವ್ ಏನೇ ಹೇಳಿದ್ರು ಅದು ಒಂದು ಗೋರ್ಕಲ್ ಮೇಲೆ ಮಳೆ ಸುರಿದಂಗೆನೆ. ಅದೇ ಅವ್ನು ಹೇಳಿದ್ರೆ, ಅವ್ನು ಹತ್ಕೊಂಡು ಹೇಳಿದ್ರೆ ಜನ ನಂಬೋರು ಇದ್ದಾರೆ. ಅಯ್ಯೋ ಹೌದಾ, ನೀನ್ ಹೆಂಡತಿ ಹಂಗೆ ಮಾಡ್ಕೊಂಡು ನೋಡೋದ್ಲಾ, ಪಾಪ ನೀನು ನನ್ಗೆ ಏನ್ ಮಾಡ್ತೀಯಪ್ಪ ನೀನು ಅಂತಾರೆ. ಆದ್ರೆ ಅವನೇನು ಮಾಡಿದಾನೆ ಅಂತ ಕೆದಕಿ ಕೇಳೋರು ಯಾರಾದ್ರೂ ಇದ್ದಾರಾ? ಖಂಡಿತ ಇಲ್ಲ. ಅವನನ್ನ ನೀನ್ ಏನ್ ಮಾಡಿದೆ ಅಂತ ನೀನ್ ಬಿಟ್ಟು ಹೋದ್ಲಲ್ಲ, ನೀನ್ ಏನ್ ಮಾಡಿದೆ ಅಂತ ಅವನನ್ನ ಕೇಳೋರು ಇದ್ದಾರಾ? ಇಲ್ಲ, ಖಂಡಿತ ಇಲ್ಲ. ಅವ್ನು ಹತ್ಕೊಳ್ತಾನೆ, ಜನ ನಂಬ್ತೀವಿ ನಾವು.
ಕರೆಕ್ಟ್. ಯಾಕೆಂದ್ರೆ ಒಂದ್ ಹೆಣ್ಣು ತುಂಬಾ ಸುಂದರವಾಗಿದ್ರೆ ಸಾಕು, ಅವಳ ಲೈಫಲ್ಲಿ ಏನಾದ್ರೂ ಒಂದ್ ನಡೆದಿದೆ ಅಂದಾಗ, ಅವಳ ಗಂಡನ್ ಬಿಟ್ಟು ಹೋಗಿದ್ದಾಳೆ ಅಂದಾಗ ಆರೋಪಗಳೆಲ್ಲ ಆಬ್ವಿಯಸ್ಲಿ ಅವಳ ಮೇಲೆ ಬರುತ್ತೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿದ್ಲು, ಇವನ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ಐಷಾರಾಮಿ ಲೈಫ್ ಬೇಕು ಅಂತ ಬಿಟ್ಟೋದ್ಲು, ಈ ರೀತಿ ಎಲ್ಲ ಆರೋಪಗಳನ್ನ ಅವನೇ ಶುರು ಮಾಡ್ತಾನೆ ಮೇಡಮ್, ಅವನೇ ಶುರು ಮಾಡ್ತಾನೆ. ಯಾಕಂದ್ರೆ ಅವನಿಗಿಂತ ಅವಳು ಸ್ವಲ್ಪ ಚೆನ್ನಾಗಿರ್ತಾಳೆ, ಅಲ್ಲೇ ಅವ್ನಿಗೆ ಅನುಮಾನ ಶುರುವಾಗುತ್ತೆ. ನೀನು ಅಷ್ಟು ಚೆನ್ನಾಗಿದ್ದಿಲ್ಲ, ನನ್ನನ್ನು ಯಾಕೆ ಮದುವೆ ಮಾಡ್ಕೊಂಡೆ, ನೀನು ಅಷ್ಟು ಚೆನ್ನಾಗಿದೆಯಲ್ಲ, ನಿಮ್ಮ ಮನೇಲಿ ಇಷ್ಟೊಂದು ಶ್ರೀಮಂತ ಅಲ್ವಾ, ನನ್ನನ್ನು ಏನ್ ನೋಡಿ ಮದುವೆ ಮಾಡ್ಕೊಂಡೆ ಅಂತ ಅಲ್ಲಿಂದನೇ ಶುರುವಾಗತ್ತೆ. ನನ್ನೇನು ಮದುವೆ ನೋಡ್ಕೊಂಡು ಮಾಡ್ಕೊಂಡೆ, ನಿನ್ ಸಂಬಳ ಕಡಿಮೆ, ಅವಳು ಅಲ್ಲಿ ತನಕ ನೋಡ್ಕೊಂಡು ಮಾಡ್ಕೊಂಡೆ ತಾನೇ ಮಾಡ್ಕೊಂಡಿರ್ತಾಳೆ, ಅವಳು ತಂದೆ ತಾಯಿ ಒಪ್ಕೊಂಡಿರ್ತಾರೆ, ತಾನು ಇಷ್ಟಪಟ್ಟಿರ್ತಾಳೆ, ಅವನು ಇಷ್ಟಪಟ್ಟಿರ್ತಾನೆ. 2 ದಿನದಲ್ಲೇ ಅವನ ಬಣ್ಣಗಳು ಬದಲಾಗ್ತಾ ಹೋಗುತ್ತೆ. ಅಲ್ಲ, ಎಲ್ಲ ಗಂಡಸರು, ನಾನು ಗಂಡು ಹುಡುಗರು ಒಳ್ಳೆ ಅಂತದೇ ಹೇಳಲ್ಲ, ಕೆಟ್ಟವರು ಅಂತ ಹೇಳಲ್ಲ, ಒಳ್ಳೆ ಹುಡುಗರು ಇವತ್ತು ಒಳ್ಳೆ ಹುಡುಗರ ಹತ್ರ ಎಷ್ಟು ಜನ 40-50 ವರ್ಷಗಳ ಕಾಲ ಸಂಸಾರ ಮಾಡ್ತಿರೋ ಮಹಿಳೆಯರಿಲ್ವಾ ಇವತ್ತು? ಯಾಕೆ ಅವರೆಲ್ಲ ಬಿಟ್ಟು ಹೋಗ್ಲಿಲ್ಲ? ಅವಾಗ್ಲೂ ಫೋನ್ ಇರಲಿಲ್ಲ ಬಿಡಿ, ವಾಟ್ಸಪ್ಪು ಫೇಸ್ಬುಕ್ ಇರಲಿಲ್ಲ. ಈಗ ಒಂದು 10-20 ವರ್ಷದಿಂದ ವಾಟ್ಸಪ್ಪು ಫೇಸ್ಬುಕ್ ಬಂದಿದೆ. ಅದಕ್ಕೆ ಮುಂಚೆ ಯಾಕೆ ಗಂಡ ಹೊಡೆದ ಅಂತ ಓಡೋಗ್ಲಿಲ್ಲ, ಗಂಡ ಚೆನ್ನಾಗಿಲ್ಲ ಅಂತ ಓಡೋಗಿಲ್ಲ, ಗಂಡ ಸರಿ ಇಲ್ಲ ಅಂತ ಯಾಕೆ ಓಡೋಗಿಲ್ಲ? ಈಗ ಮೊನ್ನೆ ಮಂಡ್ಯದಲ್ಲಿ ಒಂದು ನ್ಯೂಸ್ ಆಯ್ತು. ಸೊ ಅವಳ ಗಂಡ ಹೇಳ್ತಾನೆ, ನನ್ನ ಹೆಂಡತಿಗೆ ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಜೊತೆ ಅಫೇರ್ ಇದೆ ಅಂತ ಹೇಳ್ತಾನೆ. ಸೊ ನನಗೆ ಡಿವೋರ್ಸ್ ಬೇಕು ಅಂತ ಹೇಳ್ತಾನೆ. ಬಟ್ ಅವ್ನು ಡಿವೋರ್ಸ್ ತಗೊಳ್ಳೋನು ಕೋರ್ಟ್ಗೆ ಹೋಗಲ್ಲ. ಅವ್ನು ಏನ್ ಮಾಡ್ತಾನೆ ಅಂದ್ರೆ ಬೀದಿನಲ್ಲಿ ಅಲಿತಾನೆ ಅವನು. ಅದೇ ಕುಮಾರಸ್ವಾಮಿ ಅವ್ರ ಹತ್ರ ಹೋಗ್ತಾನೆ, ಅದಾದ್ಮೇಲೆ ಬೀದಿಲಿ ಅಲಿತಾನೆ, ಮೀಡಿಯಾದ ಹತ್ರ ಬರ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳನ್ನ ಮಾಡ್ಬಿಟ್ಟು ಹಾಕ್ತಾನೆ, ನನಗೆ ಡಿವೋರ್ಸ್ ಬೇಕು. ಅವರೆಲ್ಲ ಡಿವೋರ್ಸ್ ಕೊಡ್ತಾರ? ಡಿವೋರ್ಸ್ ಕೊಡೋದು ಕೋರ್ಟ್, ಯಾಕೆ ಕೋರ್ಟ್ಗೆ ಹೋಗಲ್ಲ ಅವರು? ಆ ತರ ಟೈಮ್ನಲ್ಲಿ ಮೇಡಮ್ ನಾನು ಆ ಹುಡುಗಿ ವಿರುದ್ಧವಾಗಿ ಹೇಳ್ತೀನಿ ನಾನು. ಯಾಕಂದ್ರೆ ಆ ಹುಡುಗಿ ಈಗ ಯಾರನ್ನೋ ಒಬ್ಬರನ್ನ ನೋಡ್ಕೊಂಡಿದ್ದಾಳೆ ಅಂತ ಅನ್ಕೊಳ್ಳಿ, ಗಂಡ ಇಷ್ಟೊಂದು ಪರದಾಡ್ತಾ ಇದ್ದಾನೆ ತಾನೆ, ಡೈವರ್ಸ್ ಕೊಟ್ಬಿಡಿ. ಡೈವರ್ಸ್ ಕೊಟ್ಬಿಟ್ಟು ನೀವು ಯಾರ ಜೊತೆಗಾರ ಹೋಗಿ, ಅವನನ್ನು ಯಾಕೆ ಅಯ್ಯೋ ಅನ್ನಿಸ್ತೀರಾ? ಈಗ ಒಳ್ಳೆ ಹುಡುಗರು ಇರ್ತಾರಲ್ವಾ. ಈಗ ನನ್ನ ಹೆಂಡತಿ ಹೆಂಗ್ ಮಾಡಿದ್ಲು, ಮೋಸ ಮಾಡಿದ್ಲು, 2 ದಿನಕ್ಕೆ ಓಡೋದ್ಲು, ಯಾರೋ ನೋಡ್ಕೊಂಡು. ಮೋಸ ಗಂಡು ಹೆಣ್ಣು ಯಾರು ಮಾಡಿರ್ತಾರೆ ಅನ್ನೋದಕ್ಕಿಂತ ಈ ಮೋಸ ಹೋದ ವ್ಯಕ್ತಿಗಳು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆ ಹುಡುಗ ಕೋರ್ಟ್ಗೆ ಹೋಗ್ಬೇಕಾಯ್ತು. ಅವನು ಅಂತಂದ್ರೆ ಈಗ ಸುಮಾರು 6-7 ವರ್ಷದಿಂದ ಅವನು ಒದ್ದಾಡ್ತಾ ಇದ್ದಾನೆ. ಹುಡುಗ ಡೈವರ್ಸ್ ಕೊಡು ಅಂತಾನೆ ಕೇಳ್ತಿರೋದು. ಅವಳು ನಾನು ಡೈವರ್ಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳೇನ್ ಹೇಳ್ತಾಳೆ, ನನ್ನ ಡೈವರ್ಸ್ ಕೇಳಲಿಲ್ಲ ಅಂತ. ಇಲ್ಲ, ಅವರು ಹೇಳಿಕೆ ಕೊಟ್ಟಿದ್ರು ಡಿವೋರ್ಸ್ ಕೊಡಲ್ಲ ಅಂತ ಅವ್ರು ಹೇಳಿಲ್ಲ. ಅವರು ಸಾಕಷ್ಟು ಬಾರಿ ಇವನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಬಟ್ ಏನು ಯೂಸ್ ಆಗಿಲ್ಲ. ಸೊ ಇವನ್ ಡಿವೋರ್ಸ್ ಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ಲಿ, ನಾನು ಕೊಡ್ತೀನಿ ಅಂತ ಕೋರ್ಟ್ಗೂ ಹೋಗಿದೆ, ಇದು ಕೋರ್ಟ್ಗೂ ಹೋಗಿದೆ, ಕೋರ್ಟ್ ಬಾಗಿಲಿಗೂ ಹೋಗಿದೆ. ಅದು ಅಲ್ಲಲ್ಗೆನೆ ಅದು ಕಟ್ ಆಗ್ತಾ ಇದೆ. ಹುಡುಗಂಗೆ ನ್ಯಾಯ ಸಿಗ್ತಾ ಇಲ್ಲ. ಹುಡುಗಿ ಈಗ ನೋಡ್ಕೊಂಡಿದ್ದಾಳೆ, ಯಾರೋ ಮಿನಿಸ್ಟರ್ ನೋಡ್ಕೊಂಡಿದ್ದಾಳೆ. ಆಯ್ತು, ನೀನು ಅಲ್ಲೇ ಚೆನ್ನಾಗಿರಮ್ಮ, ಹುಡುಗನ್ನ ಡೈವರ್ಸ್ ಕೊಟ್ಬಿಡು, ಅವ್ನ ಪಡೆಗೆ ಅವ್ನು ಹೋಗ್ತಾನೆ ಅಲ್ವಾ. ನೀನು ಯಾರ ಜೊತೆ ಎಲ್ಲಾರು ಹೋಗು. ನೀನು ಈಗ ಓಡ್ ಹೋಗ್ಬೇಕು, ಒಬ್ಬ ಪ್ರಿಯತಮನ ಜೊತೆ ಓಡೋಗ್ಬೇಕು, ಇಲ್ಲ ಇನ್ಯಾರೋ ರಕ್ಷಣೆ ಕೊಡೋ ಜೊತೆ ಓಡೋಗ್ಬೇಕು ಅಂತ ಕರೆಕ್ಟ್, ನೀವು ಓಡೋಗ್ರಿ. ಆದ್ರೆ ಮದುವೆ ಆಗಿರೋ ಗಂಡನ್ನ ಡೈವರ್ಸ್ ಕೊಟ್ಬಿಟ್ಟು ಹೋಗಿ ನೀವು, ಅವನ ದಾರಿ ಅವ್ನು ನೋಡ್ಕೊತಾನಲ್ವಾ. ಈಗ ಕೆಲವೊಬ್ರು ಗಂಡಸರುಗಳು ಡಿವೋರ್ಸ್ಗೆ ಇಷ್ಟಪಡಲ್ಲ ಮೇಡಮ್. ಅವ್ರು ಏನ್ ಥಿಂಕ್ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರ ಮರ್ಯಾದಿನ ಹಾಳು ಮಾಡ್ಬೇಕು ಹೆಣ್ಮಕ್ಳು ಅಷ್ಟೇ. ಯಾಕೆಂದ್ರೆ ಡಿವೋರ್ಸ್ ಅವಶ್ಯಕತೆ ಇರಲ್ಲ ಅವ್ರಿಗೆ. ಇವಾಗ ಜೊತೆನಲ್ಲೇ ಇರಲ್ಲ, ಸೆಪರೇಟ್ ಇರ್ತಾರೆ ಅಂತಂದ್ರೆ ಅದು ಒಂದ್ ಟೈಪ್ ಆಫ್ ಡಿವೋರ್ಸ್ ಏನೆ. ಬಟ್ ಆದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಮೀಡಿಯಾ ಮುಂದೆ ವಿಡಿಯೋ ಮಾಡ್ಬಿಡೋದು, ಮೀಡಿಯಾದ ಹತ್ರ ಬರೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡು ನನ್ನ ಹೆಂಡತಿ ಈ ತರ ಮಾಡಿದಾಳೆ ಅಲ್ಲಿ ಇರೋದೊಂದು, ಬಟ್ ಅವ್ರು ಮಾತಾಡಿ ಅದನ್ನ ವ್ಯಕ್ತಪಡಿಸೋ ರೀತಿ ಇನ್ನೊಂದು. ಸೊ ಜನ ಆ ಕಣ್ಣೀರಿಗೆ ಬೆಲೆ ಕೊಡ್ತಾರೆ. ನಾನು ಮತ್ತಷ್ಟು ನಿಮ್ ಜೊತೆ ಮಾತನಾಡ್ತೀನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.